ನಿಜವಾಗ್ಲೂ ಯಾವ ರಿಸ್ಕ್ ತಗೊಳ್ತಾ ಇದ್ದೀನಿ ನಾನು ಅಂಥ ಒಂದು ಜಾಬ್ನ ಬಿಟ್ಟು ಯಾರ್ದಾದ್ರೂ ಒಂದು ಆಸೆ ಇರುತ್ತೆ. ಈಗ ನನ್ನ ಜಾಬ್ ಏನಾಗಿತ್ತು ಅಂತಂದರೆ, ಒಬ್ಬ ಸಾಧಾರಣ ವ್ಯಕ್ತಿ ಕಾಣೋ ಕನಸು ಏನಿದೆ ಅದು ನನ್ನ ವೃತ್ತಿಯಾಗಿತ್ತು, ಅದಕ್ಕೆ ಸಂಬಳ ಸಿಗ್ತಾಯಿತ್ತು. ಒಬ್ಬ ಮನುಷ್ಯ ಏನು ಕನಸು ಕಾಣ್ತಾನೆ, ನಾನು ವಿಮಾನದಲ್ಲಿ ಓಡಾಡಬೇಕು, ನಾನು ಫಾರಿನ್ಗೆ ಹೋಗಬೇಕು, ನಾನು 5 ಸ್ಟಾರಲ್ಲೇ ಇರಬೇಕು, ನಾನು ಲಕ್ಷಾಂತರ ರೂಪಾಯಿ ನನಗೆ ಸಂಬಳ ಬರಬೇಕು. ಇದು ಮನುಷ್ಯನ ಕನಸಾಗಿರುತ್ತೆ. ಅದು ನನ್ನ ಡ್ಯೂಟಿ. ಬೇಡ ಅಂದ್ರೂ ನನಗೆ ಫಾರಿನ್ಗೆ ಹೋಗಬೇಕು, ಬೇಡ ಅಂದ್ರೂ ಫ್ಲೈಟಲ್ಲಿ ತಿರುಗಾಡಬೇಕು. ಸಂಬಳ ಬರ್ತಾಯಿತ್ತು, ಒಳ್ಳೆ ಸಂಬಳ. ತಂದೆ ತಾಯಿಗೆ ಈ ಲೈಫ್. ಆಮೇಲೆ ನನಗೆ ಬೇಡ ಅಂದ್ರೂ 5 ಸ್ಟಾರಲ್ಲೇ ಇಡಬೇಕು. ದಟ್ ಈಸ್ ಅ ಕಂಪನಿ ಸ್ಟ್ಯಾಂಡರ್ಡ್. ನನ್ನನ್ನು ಬೇರೆ ಎಲ್ಲೂ ಇಡ್ತಾ ಇರಲಿಲ್ಲ ಅವರು. ಆ ರೀತಿ ನೋಡ್ಕೊಳ್ತಾರೆ. ಇಂಟರ್ನ್ಯಾಷನಲ್ ಕ್ರೂ ಅಂತಂದರೆ ಫಾರಿನ್ ಫ್ಲೈಟಲ್ಲಿ ನಮ್ಮನ್ನು ಆ ರೀತಿ ನೋಡ್ಕೊಳ್ತಾರೆ. ನಮ್ಮ ಸ್ಕಿನ್ನಿಂದ ಹಿಡಿದು ನಮ್ಮ ಪ್ರತಿಯೊಂದನ್ನು ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಹೀಗಿತ್ತು. ಇದನ್ನು ಬಿಟ್ಟು ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಬ್ಬ ಎಂಥ ರಿಸ್ಕ್ ತಗೊಳ್ತಾ ಇದ್ದೆ ನಾನು. ಅದು ಬೇರೆ. ನನ್ನನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಜನಗಳು, ಈಗ ನಿಮ್ಮನ್ನು ಅವರು ಎಕ್ಸೆಪ್ಟ್ ಮಾಡಿದ್ರೆ ಅದೊಂದು ರೀತಿ ಬೇರೆ, ಖುಷಿ ಅಂತ. ಎಕ್ಸೆಪ್ಟ್ ಮಾಡದೇ ಇದ್ದರೆ, ನಾವು ಫ್ಲಾಪ್ ಆದರೆ 7 ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡುವಂಥ ಪ್ರೀತಿ, ಬ್ಯಾಕ್ ಟು ಬ್ಯಾಕ್ 2 ಅತ್ಯುತ್ತಮ ನಟನೆಗೆ ಪ್ರಶಸ್ತಿ, ಇದನ್ನೆಲ್ಲ ಜನಗಳು ಕೊಟ್ಟರು, ವಾಹಿನಿಗಳು ಕೊಡ್ತು. ನನ್ನನ್ನು ಬೆಳೆಸಿರೋಂಥ ಇಷ್ಟು ವಾಹಿನಿ, ಝೀ, ಕಲರ್ಸ್, ಉದಯ, ಸುವರ್ಣ, ಸ್ಟಾರ್ ಸುವರ್ಣಗೆ ಒಂದು 2-3 ಮಾಡಿಬಿಟ್ಟಿದ್ದೀನಿ ಪ್ರಾಜೆಕ್ಟ್ ನಾನು. ಸೊ ಇಷ್ಟು ವಾಹಿನಿ, ಝೀಯಿಂದ ಶುರು ಮಾಡಿದ್ದು, ಇವತ್ತು ಕಲರ್ಸ್, ಈಗ ನನಗೆ ಕೊಟ್ಟಿರೋ ಪ್ರೀತಿ. ಇವತ್ತು ನಾನು ಏನಾಗಿದ್ದೀನಿ, ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಅನಿಸುತ್ತೆ ನಾನು.